ये रूट में आपको बॉडी मसाज फ्री होता रहेगा। ये रूट में आपको बॉडी मसाज फ्री होता रहेगा। हो रहा है ಬೇಕಾ ಉಪ್ಪಿದ್ರೆ ಸೂಪರ್. ಕಾಡು ಒಳಗೆ ಹೋಗ್ತಿತ್ತು ಈಗ ನಾವು. ಇಲ್ಲಿ ಯಾರು ನೋಡ್ಕೊಂಡು ಹೋಗ್ತಿದ್ದಾರೆ, ತಿರ್ಗಿ ಲೆಪರ್ಡ್ ಸಿಕ್ಕಿದ್ರೆ ಯಾವ ಬಾಯಿ ನೋಡಿ ಹೇಗೆ ಓಪನ್ ಮಾಡಿದೆ. ಒಂದೊಂದು ಕಟ್ಕೊಳ್ತಾ ಅಂತ ಗಟ್ಟಿ ಹಿಡ್ಕೋ. ಈ ಫೋರ್ಟ್ ಪ್ರತಿ ಸಲ ಕಟ್ಟೋತಿಗೂ ಬಿದ್ದು ಹೋಗ್ತಿದ್ದಿತ್ತು ಅಂದ್ರೆ ನಿಲ್ತಾನೆ ಇರಲಿಲ್ಲ. ಸುಮಾರು ಸಲ ಆಯಿತು, ಹಂಡ್ರೆಡ್ಸ್ ಆಫ್ ಟೈಮ್ಸ್. ಸೊ ಅದಕ್ಕೆ ಎಂತ ತಗೊಂಡಾಗ ಮುನಿ ಬೇರೆ ಮುನಿ ಅಂತ ಅವ್ರು ಹೇಳಿದ್ರಂದ್ರೆ ಇದು ಬಿಕಾಸ್ ದೇವಿದು ನಿಮ್ಮ ಮೇಲೆ ಕೋಪ ಇತ್ತು. ಸೊ ಇದೇ ರೆಸ್ಟೋರೆಂಟಿಗೆ ಊಟಕ್ಕೆ ಬಂದದ್ದು. ದಿಸ್ ಇಸ್ ಸೊ ಗುಡ್. ನಮಸ್ಕಾರ, ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಈಗ ನಾನು ಬಂದಿದ್ದೆ ಕುಂಬರ್ಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆರ್ ಎಂತ ವಿಲೇಜ್ ಕಾಂಬಕ್ಕೆ ಆ್ಯಂಡ್ ಲಾಸ್ಟಿಗೆ ಫೋರ್ಟ್ ಸಾಕ ಅಂತ. ಸೊ ಓಪನ್ ಜೀಪಲ್ಲಿ ಕೂತಿದ್ದೆ. ನಂಗೆ ಫಸ್ಟ್ ಆಫ್ ಆಲ್ ಭಯ ಎಂತಾದರೂ ಬಂದು ಹಾರತ್ತಂತ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೆ. ಲೆಟ್ಸ್ ಸಿ ಎಂತಾದರೂ ಸಿಕ್ಕತ್ತ ಕಾಂಬಕ್ಕೆ ಅಂತ. ಆಗಷ್ಟೇ ಒಂದು ಅಂತಂದರೆ ಸಿಕ್ಕಿತ್ತು ಅಂಬ್ರ ಅವ್ರಿಗೆ ಕಾಂಬಕ್ಕೆ, ನಮ್ಮ ಡ್ರೈವರ್ ಹೇಳಿದ್ರು. ಬಟ್ ನಾವು ಬಂದು ಸ್ವಲ್ಪ ಲೇಟ್ ಆಯಿತು. ಸೊ ಸ್ಟಿಲ್ ಟ್ರೈ ಕೆಲವರೆಲ್ಲ ಕೇಳಿದ್ರೆ ನಾನು ಉದಯಪುರ್ಗೆ ಎಂತ ಹೋದೆ ಅಂತ. ನಾನು ಆ್ಯಕ್ಚುಲಿ ಒಂದು ಶೂಟ್ ಮೇಲೆ ಹೋದೆ, ವರ್ಕ್ ಮೇಲೆ ಹೋದೆ. ಸೊ ಕೆಲಸ ಎಲ್ಲ ಮುಗಿದ ಮೇಲೆ ಫ್ರೀ ಟೈಮಲ್ಲಿ ನಾನು ಆ್ಯಕ್ಚುಲಿ ಸುತ್ತಿದ್ದೆ ಉದಯಪುರ. ಅಲ್ಲಿವರೆಗೆ ಹೋದ್ಮೇಲೆ ಅಲ್ಲಿದ್ದು ಬೆಸ್ಟ್ ಪ್ಲೇಸಸ್ ಎಲ್ಲ ಕಾಣಬಾರ್ದು ಅಂದ್ಕೊಂಡು. ಆ್ಯಂಡ್ ಇದಕ್ಕಿಂತ ಮುಂಚೆ ಡೇ 1 ಡೇ 2 ಎಲ್ಲ ಹಾಕಿದೆ, ಅದನ್ನು ಮಿಸ್ ಮಾಡಿದೆ ಕಾಣಿ. हालांकि कुंभलगढ़ जो फोर्ट है ये हाइड एंड सीक फोर्ट है, देन सीक्रेट फोर्ट। ये 13 पहाड़ियों के बीच में बना हुआ है। फोर्ट के अपन 500 मीटर की दूरी पे चले जाते हैं तो अपने को कुंभलगढ़ फोर्ट नजर नहीं आता है, देन सीक्रेट फोर्ट। ಬೆಳಗ್ಗೆ ಬಂದಿದ್ರೆ ಇನ್ನೂ ಚಂದ ಇರುತ್ತಿತ್ತು. ಈಗ ಸಹ ಇಟ್ಸ್ ಗುಡ್. ಸ್ವಲ್ಪ ಬಿಸಿಲು ಕಮ್ಮಿ ಇತ್ತು, ಗಾಳಿ ಸಕ್ಕತ್. ತೋರ್ತಾ ये रूट में आपको बॉडी मसाज फ्री होता रहेगा। ये रूट में आपको बॉडी मसाज फ्री होता रहेगा। हो रहा है ಸಾರೆ ಪುರ್ಸಿ ಎಲೆಗೆ. ಕಾಡು ಒಳಗೆ ಹೋಗ್ತಿತ್ತು ಈಗ ನಾವು. ಇಲ್ಲಿ ಯಾರು ನೋಡ್ಕೊಂಡು ಹೋಗ್ತಿದ್ದಾರೆ, ತಿರ್ಗಿ ಲೆಪರ್ಡ್ ಸಿಕ್ಕಿದ್ರೆ ಯಾವ ವೆಲ್ ಮುಂಚೆದ್ದು ಮುಂಚಿನ ಕಾಲದ ಬಾವಿ ಅದು. ಹಾಗೆ ಉಂಟು. ನೋಡ್ಬೇಕಾ ನೀರು ಒಳಗೆ ಹೋಗಿ. ಎರಡು ತೆಗ್ದೆ, ಒಂದು ತೆಗ್ದೆ, ಒಂದೇ ತೆಗ್ದೆ, ಎರಡು ತೆಗ್ದೆ. ಎರಡು ಮಾವಿನಕಾಯಿ ಡೈರೆಕ್ಟ್ ಮರದಿಂದ ತೆಗ್ದೆ. ಎಂಥದ್ದು ಇದಾಗಿದೆ, ಎಂಥದ್ದು ಸ್ವೀಟ್ ಇದೆಯಾ, ಹುಳಿ ಅಲ್ಲ. ಸೊನೆ ತಿನ್ಬೇಡಿ, ಸೊನೆ ತಿನ್ಬೇಡಿ, ಸೊನೆ ತಿಂತಿದ್ದೀರಾ? ಇಲ್ಲಿ ಸುಟ್ಟೋಗ್ತದೆ. ಒಂದು ನಾಳೆ ಗೊತ್ತಾಗಲ್ಲ. ಹಾಂ, ಒರೆಸಿ ಚಂದ ಮಾಡಿ ನೀರು ಹಾಕಿ. ಸೊನೆ ಸುಟ್ಟೋದ್ರೆ ಮತ್ತೆ ಇದಾಗಿಲ್ಲ. ಇಲ್ಲಿ ಒಂದು ಒರೆಸಿ ಕೊಡಿ. ನಿಮ್ದು ಬಿತ್ತೈತೆ, ನಿಮ್ದು ಗ್ಲಾಸ್ ಉಂಟಾ ಅಥವಾ ಫೋನ್ ಇದೆ ನನಗೆ? ವಾಟರ್ ಬಾಟಲ್ ಬಿಡಿ. ಫ್ರೆಶ್ ಮರದಿಂದ ಕೊಯ್ದು ಮಾವಿನಕಾಯಿ ಹೆಂಗ ಹುಳಿ ಇರುತ್ತೀಗ. ಬೇಕಾ? ಉಪ್ಪಿದ್ರೆ ಸೂಪರ್.
ಹೀಗೆ ಎಂತ ನನ್ನ ಅಕ್ಕ ಇದ್ದಾಳಲ್ಲ ಮುಂಚೆ ಶ್ರೀದೇವಿ ಮಾವಿನಕಾಯಿ ತಿನ್ನೋದಾಯ್ತಾ ಅವಳು ಎಲ್ಲಿ ನೋಡಿ ಇಲ್ಲಿ ಅಲ್ಲಿ ಎಂತ ದೊಡ್ಡ ಕಲೆ ಕೊನೆ ತೆಗೆದು ತಿನ್ನಿ ಕುಡಿ ರಾಜಸ್ಥಾನಿ ಟ್ರೆಡಿಷನಲ್ ರಾಜಸ್ಥಾನಿ ಹಾಂ ಬಾವಿ ಇದು ಕ್ಯಾಟ್ ಫಿಶ್ ಕ್ಯಾಟ್ ಫಿಶ್ ಇಟ್ಟಿನ್ಸು ಅದು ನನಗೆ ತಿನ್ಕೊಂಬ ಕ್ಯಾಟ್ ಫಿಶ್ ಇಟ್ಟಿನ್ಸು ಅದು ಮೇಲೆ ಬರ್ಕೊಂಬ ಇಲ್ಲಿ ತುಂಬ ಇದೆ ಬೇರೆ ಜಾಗದಲ್ಲ ಒಳ್ಳೆ ಸ್ಮೆಲ್ ಹಾಕು ಅದನ್ನು ಫುಲ್ ಹಾಕಿಬಿಡ್ದಾ ಒಂದು ಚೂಚೂರು ಹಾಕು ಒಂದೆರಡು ಹಾಕ ಬರ್ತಾ ಅದು ದೊಡ್ಡದು ಹಾಂ ಕಾಣ್ತಲ್ಲ ಹಾಂ ಹಾಕು ಒಂದೇ ಜಾಗದಲ್ಲಿ ಹಾಕು ಅವೆಲ್ಲ ಬರ್ತಾರೆ ಅಷ್ಟೇ ಎಷ್ಟು ರಾಶಿ ಬಾಯಿ ನೋಡಿ ಹೇಗೆ ಓಪನ್ ಮಾಡಿದೆ ಒಂದೊಂದು ಕಟ್ಕೊಡಿ ಅಂತ ಪಾಪ ಬಾಯಿ ಸಿಕ್ಕಿಲ್ಲ ಅದಕ್ಕೆ ಕರೆಕ್ಟ್ ಬಾಯಿ ನೋಡಿ ಹಾಕು ಬಾಬು ಸುಮ್ಮನೆ ನೀರಿಗೆ ಹಾಕ್ಬೇಡ ಅಲ್ಲಿ ನೋಡಿ ಅಲ್ಲಿ ಕೆಲ ದೊಡ್ಡ ದೊಡ್ಡ ಆದ್ಮೇಲೆ ಹಿಂದೆ ನೋಡಿ ವೇಸ್ಟ್ ಆಗ್ತದೆ ಬಾಯಿಗೆ ಹಾಕೋದು ಓಪನ್ ಹಾಕಿ ನೋಡಿ ಬಾಯಿ ಓಪನ್ ಹಾಕಿ ನೋಡಿ ಕೆಲ ಬಾಯಿ ಓಪನ್ ಮಾಡಿದ್ದೀನಿ ಇಲ್ಲ ನೋಡಿ ನಾನು ದೊಡ್ಡದು ಬಾಯಿ ಓಪನ್ ಮಾಡಿ ಕೂತ್ಕೊಂಡು ನೋಡಿ ಜಲ್ದಿ ಜಲ್ದಿ ಯಪ್ಪ ಬಾಯಿ ಕಳ್ಕೊಂಡ್ರೆ ಅಲ್ಲ ನೋಡಿ ದೊಡ್ಡ ಕಪ್ಪಿದೆ ನೋಡಿ ಸತ್ತಾಗಿದೆ ಒಂದು ಸತ್ತಾಗಿದೆ ನೋಡಲ್ಲಿ ಕಪ್ಪಿದೆ ಮಂಡೆ ಎಲ್ಲ ಟೇಸ್ಟ್ ಮಾಡಿದೆ ಬರ್ತದೆ ತಿನ್ಕೊಂಡು ಬಂತು ಓ ಮೀನಿನ ಕ್ಯಾಚ್ ಹಾಕೋದಿಲ್ವಾ ನಾನೀಗ ಹೋಗ್ತಿದ್ದೇನೆ ಕ್ಯಾಮಲ್ ಮೇಲೆ ಕ್ಯಾಟ್ ಫಿಶ್ ಆಯ್ತು ಈಗ ಕ್ಯಾಮಲ್ ಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತಪ್ಪ ರಾಜಸ್ಥಾನಕ್ಕೆ ಬಂದಿದ್ದೆ ಒಂಟೆ ಮೇಲೆ ಕೂತ್ಕೊಂಡಿದ್ರೆ ಹಿಂಗೆ ಸೊ ಲೆಟ್ಸ್ ಡು ಇಟ್ ಗಟ್ಟಿ ಹಿಡ್ಕೋ ಅಲ್ಲಿ ಸ್ಟ್ರೆಂತ್ ಇಡು ಆಯ್ತಾ ಅದಕ್ಕೆ ಹೇಳೋಕೆ ಫುಲ್ ಹಿಂದೆ ಹೋಗ್ತದೆ ಕರೆಕ್ಟ್ ಗಟ್ಟಿ ಇಡ್ಕೋ ಕಾಲ ಹತ್ರ ಸ್ಟ್ರೆಂತ್ ಇರು आराम से खड़ा हुए हैं कोई बात नहीं हाँ वो बैठे आपको देखा है ना वो बोले कि मेरे को बता पाए उनको सबको बैठाएंगे आराम से ಹಿಂದೆ ನೋಡು ಬಾಬು देखो चामाचीड़ी उधर भी है काम देखो हाँ ಕಾಣಿಸುತ್ತಲ್ಲ ಅದೇ ಫೋಟೋ ಅಲ್ಲಿಗೆ ನಾವೀಗ ಹೋಗ್ಕೊ ने किया था 1443 में एंड 1458 में इस किले का काम पूरा हो गया था 15 साल में इस किले में जो मेन है ವಿಲೇಜ್ ಟೂರ್ ಆಯಿತು ಸ್ಯಾಂಕ್ಚುರಿ ಅಂತ ಅಂದ್ಕೊಳ್ಳೋದು ಬಟ್ ಅಲ್ಲಿ ಎಂಥ ಪ್ರಾಣಿ ಅಂತ ಇರಲಿಲ್ಲ ಕ್ಯಾಟ್ ಫಿಶ್ ಅಂದ್ಬಿಟ್ಟು ಮತ್ತೆ ಅಂತ ತೋರಲಿಲ್ಲ ಸೊ ಅದು ಮುಗೀತು ಈಗ ಫೋರ್ಟಿಗೆ ಹಾಪ್ಗೆ ಈಗ ಸ್ವಲ್ಪ ಜಾಸ್ತಿ ಬಿಸಿಲಿತ್ತು ಅದಕ್ಕೆ 1:30 ಗಂಟೆ ಸೊ ಊಟ ಸೊ ಆಲ್ರೆಡಿ 1:45 ಆಯಿತು ಅದಕ್ಕೆ ಊಟ ಮಾಡ್ಕೊಂಡೆ ಫೋರ್ಟಿಗೆ ಹಾಪ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ ಸೊ ಊಟ ಮಾಡೋಕ್ಕೆ ನಾನು ಬಂದಿದ್ದೆ ಇದೊಂದು ಚಂದದ ರೆಸ್ಟೋರೆಂಟ್ ಒಂಥರ ಡಿಫ್ರೆಂಟ್ ಐತೆ ಅಲ್ಲಿ ಪೂಲ್ ಇತ್ಕೊಂಡಿದ್ದೆ ಇಲ್ಲಿ ಫುಲ್ ಬೆಟ್ಟ ಮಧ್ಯದಲ್ಲಿ ಪೂಲ್ ಆಮೇಲೆ
ಈ ಥರ ಕಾಣುತ್ತೆ. ದಿಸ್ ಇಸ್ ದ ಪ್ಲೇಸ್. ಸೊ ಇದೇ ರೆಸ್ಟೋರೆಂಟಿಗೆ ಊಟಕ್ಕೆ ಬಂದದ್ದು. ದಿಸ್ ಇಸ್ ಸೊ ಗುಡ್. ಚಂದ ಚಂದ ಪ್ರಾಪರ್ಟೀಸ್ ಇತ್ತು ಉದಯಪುರಲ್ಲಿ. ಇಲ್ಲಿ ತುಂಬ ಎಲ್ಲ ಹೋಟೆಲ್ಸ್ ಎಲ್ಲ ಕಂಡೆ. ಎಲ್ಲ ಕುಂಬಲ್ಘರ್ ಫೋರ್ಟ್ ಹತ್ರ. ಸೊ ದಿಸ್ ಆಲ್ಸೋ ಗುಡ್ ಪ್ರಾಪರ್ಟಿ. ವ್ಯಾವೆ ಹಾಕೋ ಕಮ್ ನಾವು ಹೊರಗೆ ಹೆಂಗೆ ಕಾಣ್ತಾನೆ ತೋರಿಸ್ತಲ್ಲ, ಒಳಗೆ ಈ ಥರ ಕಾಣುತ್ತೆ. ಎರಡು ಕಡೆ ಚೆಂದ ಇರುತ್ತೆ. ಹೊರಗೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗೋದ್ರಿಂದ ನಾನು ಒಳಗೆ ಬಂದಿದ್ದೆ. ಹೊರಗಿಂದ ಈ ಥರ. ಇದ್ರ ಹೆಸರು ಎಂತ ನಂಗೆ ಗೊತ್ತಾಗಿಲ್ಲಪ್ಪ. ಟು ಬಿ ಆನೆಸ್ಟ್, ನಾನು ಇಂಥ ಟೈಮಲ್ಲಿ ಬಂದಿದ್ದೆ ದಟ್ ಜನವೇ ಇಲ್ಲ. ನನಗಂತೂ ಸಖತ್ ಗಮ್ಮತ್ತಾಯ್ತು ವೀಡಿಯೋ ಮಾಡೋಕ್ಕೆ. ನಾರ್ಮಲಿ ವ್ಲಾಗ್ ಎಲ್ಲೆಲ್ಲೋ ಹೋದಲ್ಲೆಲ್ಲ ವ್ಲಾಗ್ ಮಾಡಿ ಅಷ್ಟು ಗೊತ್ತಿಲ್ಲ. ಹೀಗೆ ಸುಮ್ಮನೆ ಇನ್ಸ್ಟಾಗ್ರಾಮ್ ವೀಡಿಯೋದೆಲ್ಲ ತಗೊಂಡು ಅಭ್ಯಾಸ, ಈ ಥರ ವ್ಲಾಗ್ ಎಲ್ಲ ಮಾಡಿ ಅಭ್ಯಾಸ ಎಲ್ಲ ಜಾಸ್ತಿ. ಸೊ ನಾವು ದ್ಯಾಟ್ ಐ ವಾಂಟೆಡ್ ಟು ಡೂ ಅ ವ್ಲಾಗ್. ನಾನು ಥ್ರೂ ಔಟ್ ಎಲ್ಲೆಲ್ಲ ಹೋದ್ನೋ ಪ್ರತಿಯೊಂದು ಪ್ಲೇಸಲ್ಲೂ ವ್ಲಾಗ್ ಮಾಡ್ತಿದ್ದೆ. ಆ್ಯಂಡ್ ನನಗೆ ಸಿಚುವೇಶನ್ಸ್ ಫೇವರಿಂಗ್ ಮೀ. ಮೇ ಬಿ ಇಲ್ಲೆಲ್ಲ ಸ್ಟೇಗೆ ಬತ್ರ ಅನ್ಸುತ್ತೋ. ಇಲ್ಲೆಲ್ಲ ಸ್ಟೇಗೆ ಬತ್ರ ಅನ್ಸುತ್ತೆ. ಅವ್ರಿಗೆ ಬೆಳಿಗ್ಗೆ ಎದ್ದು ಕೂಡಲೇ ಈ ಥರ ವ್ಯೂ ಕಾಣುತ್ತೆ. ಬಟ್ ಇಲ್ಲಿ ಯಾರೂ ಇಲ್ಲ. ಸೊ ನಾನು ಆರಾಮಾಗಿ ವ್ಲಾಗ್ ಮಾಡ್ತಿದ್ದೆ, ಆರಾಮಾಗಿ ಮಾತಾಡ್ತಿದ್ದೆ. ನಮ್ಮ ಕನ್ನಡದವರು ಇಲ್ಲಲ್ಲ, ನಾನು ಎಂತ ಮಾತಾಡ್ತಿದ್ದೆ ಯಾರಿಗೂ ಗೊತ್ತು ಸಾತಿಲ್ಲ. ಸೊ ಯಾರಾದರೂ ಇದ್ದರೂ ಸಹ ನಾನು ಮೈಂಡ್ ಮಾಡದೆ ವೀಡಿಯೋ ಮಾಡ್ತಿದ್ದೆ. ಶಬಾಷ್ ಸುಷ್ಮಿತಾ, ವೆಲ್ ಡನ್. ಯು ಆರ್ ಲರ್ನಿಂಗ್ ಟು ಬಿಕಮ್ ಅ ವ್ಲಾಗರ್ ನಾವು. ಬಂತ ಊಟ? ಬಿಸ್ಲಪ್ಪ ದೇವರೇ. ಸಾರಿ, ಸನ್ಸ್ಕ್ರೀನ್ ಹಾಕಿದೆ ಆಯಿತಾ. ಮುಖಕ್ಕೆಲ್ಲ ರಾಶಿ ಸನ್ಸ್ಕ್ರೀನ್ ಹಾಕಿದೆ. ಇಲ್ಲಿಗೆ ಹಾಕೋಣ 30, ಇಲ್ಲೆಲ್ಲ ಹಾಕೊಂಡು ನಮ್ಮ ಕೈಗೆಲ್ಲ ಹಾಕೋಣ 50+. ಆಲ್ರೆಡಿ ಟ್ಯಾನ್ ಆಗಿದೆ. ಸೊ ಐ ಗೆಸ್ ಊಟ ಬಂದಿತ್ತು. ಊಟ ಮಾಡ್ಕೊಂಡು ಮತ್ತು ಫೋರ್ಟ್ ಕಮ್ಕೊಪ್ಪ. ಆಮೇಲೆ ಎಷ್ಟು ಬಿಸಿಲಿರುತ್ತೆ ಯಾರಿಗೆ ಗೊತ್ತಿತ್ತು. जयपुर जो आता है वो आता है ढूंढा, कोटा बूंदी उतार आता है हाड़ू, और ये आता है उदयपुर, भीलवाड़ा, कुसावड़गंज में आता पूरा। तो उसके बैक साइड तो बैक ಓಕೆ, ಊಟ ಆಯಿತು. ಕುಂಬಲ್ಘರ್ ಫೋರ್ಟ್ಗೆ ಬಂದಿದೆ. ಸೊ ಸಖತ್ ಬಿಸಿಲು, ಊರಿ ಬಿಸಿಲು, ಅಷ್ಟು ಬಿಸಿಲು. ಅದಕ್ಕೆ ನಾನು ಕೊಡೆ, ಇಲ್ಲಿ ಟೋಪಿ, ಇಲ್ಲಿ ಕನ್ನಡಕ ಎಲ್ಲ ಹಾಕ್ಕೊಂಬಂದಿದೆ. ಬೈ ದ ವೇ ಅಲ್ಲಿ ಕಾಣ್ತಿತ್ತಲ್ಲ, ಅದು ಗ್ರೇಟ್ ವಾಲ್ ಆಫ್ ಚೈನಾ ಆದಮೇಲೆ ಸೆಕೆಂಡ್ ಲಾರ್ಜೆಸ್ಟ್ ಇದೆ. ಸಾರಿ, ಗ್ರೇಟ್ ವಾಲ್ ಆಫ್ ಚೈನಾ ಆದಮೇಲೆ ಸೆಕೆಂಡ್ ಲಾಂಗೆಸ್ಟ್ ವಾಲ್ ಇದೆ. 36 ಕಿಲೋಮೀಟ್ರ್ ಉದ್ದ ಇತ್ತು. ಎಷ್ಟು 13 ಬೆಟ್ಟದಲ್ಲ ಅಕ್ರಾಸ್ 13 ಮೌಂಟೇನ್ಸ್ ಇದೆ ವಾಲ್. ಇಲ್ಲಿ ತೋರುತ್ತಾ ಇದಂತ ನಿಮಗೆ ಹೇಳಿದೆ. ಇದು ಆ್ಯಕ್ಚುಲಿ ಒಬ್ಬರು ಮುನಿಗೋಸ್ಕರ, ಬೇರೆ ಮುನಿ ಅಂತ ಅವ್ರಿಗೋಸ್ಕರ ಮಾಡೋದಿದು. ಸೊ ಈ ಫೋರ್ಟ್ ಪ್ರತಿ ಸಲ ಕಟ್ಟೋತ್ತಿಗೂ ಬಿದ್ದು ಹೊತ್ತಿದ್ದಿತ್ತು ಅಂದ್ರೆ ನಿಲ್ತಾನೆ ಇರಲಿಲ್ಲ. ಸುಮಾರು ಸಲ ಆಯಿತು, ಹಂಡ್ರೆಡ್ಸ್ ಆಫ್ ಟೈಮ್ಸ್. ಸೊ ಅದಕ್ಕೆ ಎಂತ ಕೇಳಿದಾಗ ಬೇರೆ ಮುನಿ ಅಂತ ಅವ್ರು ಹೇಳಿದ್ರಂದ್ರೆ, ಇದು ಬಿಕಾಸ್ ದೇವಿದು ನಿಮ್ಮ ಮೇಲೆ ಕೋಪ ಇತ್ತು. ಸೊ ದೇವಿ ಕಟ್ಟಕ್ಕೆ ಬಿಡ್ತಾ ಇಲ್ಲ ಅಂತ. ಆಮೇಲೆ ಸೆಲ್ಫ್ ಸ್ಯಾಕ್ರಿಫೈಸಿಂಗ್ ಹ್ಯೂಮನ್ ಬಂದು ಸೆಲ್ಫ್ ಸ್ಯಾಕ್ರಿಫೈಸ್ ಮಾಡ್ಕೊಂಡ್ಮೇಲೆ ಇದನ್ನ ಕಟ್ಬಿಡಕ್ಕಂತ. ಆಮೇಲೆ ಬೇರೆ ಮುನಿನೇ ಸೆಲ್ಫ್ ಸ್ಯಾಕ್ರಿಫೈಸ್ ಮಾಡ್ಕೊಂಡ್ರೆ. ಸೊ ಅಲ್ಲಿ गुड़ी कट्टे उसका वो हुआ था 1576 में, जब हल्दी घाटी का बैटल हुआ था महाराणा प्रताप और अकबर के बीच। बट उस युद्ध में अकबर स्वयं नहीं आया था, जयपुर के राजा मानसिंह युद्ध करने गया। जब उन दोनों के बीच घमासान युद्ध हुआ तो उस युद्ध का कोई निर्णय नहीं निकला। जब उस युद्ध का कोई निर्णय काफ़ी अच्छा युद्ध बैठे। अब देखते हैं वॉल ऐसे जा रही है, मेरी और उधर एक गेट दिख रही है, वो है 5th नंबर का गेट, जिसे विजयपुर कहा जाता है, जो कि मैंने आपको नीचे बताया। तो वहाँ से ಈ ಪೂರ ಫೋರ್ಟಲ್ಲಿ ಓವರಾಲ್ 360 ಟೆಂಪಲ್ಸ್ ಇತ್ತು. ಅದರಲ್ಲಿ 300 ಜೈನ್ ಟೆಂಪಲ್ಸ್ ಆ್ಯಂಡ್ 60 ಹಿಂದೂ ಟೆಂಪಲ್ಸ್. ಈಗ ಮೇ ಬಿ ಒಂದು 2-3 ಅಷ್ಟೇ ಆ್ಯಕ್ಟಿವ್ ಇರ್ತಾವೆ, ಉಳಿದದೆಲ್ಲ ಇನ್ಆಕ್ಟಿವ್. ಟಾಪ್ ಆಫ್ ದ ಫೋರ್ಟ್ ಈ ಥರ ವ್ಯೂ ಕಾಣುತ್ತೆ, ಚಂದ ಇತ್ತಲ್ಲ. ವೈಲ್ಡ್ ಲೈಫ್ ಸಫಾರಿ ಅಂದ್ಕೊಂಡು ಪ್ಲ್ಯಾನ್ ಮಾಡೋದು. ಆಮೇಲೆ ಡ್ರೈವರ್ ಅಂತ ಅಂದ್ರೆ ವೈಲ್ಡ್ ಲೈಫ್ ಸಫಾರಿ ಬೇಡ ಅಲ್ಲಂತ ಜಾಸ್ತಿ ತೋರೋದಿಲ್ಲ. ಸೊ ಇದು ಮಾಡುವ ವಿಲೇಜ್ ಟೂರ್ ಮಾಡುವ ಅಂತ ಅಂದ್ರೆ ಅದಕ್ಕೆ ಅಡ್ಡಿಲ್ಲ ಅಂತ ಓಕೆ ಹೇಳ್ದೆ. ಇದು 3,000, ಅದು 4,500 ಏನೋ. ಸೊ ಅಲ್ಲಿ ಹೋಯ್ಕೊಂಡ್ರೆ ಎಂಥದ್ದು ಇಲ್ಲ, ಅಲ್ಲಲ್ಲೇ ಎಂತ ಅಲ್ಲೊಂದು ಬಾವಿ, ಅಲ್ಲೊಂದು ವಿಲೇಜ್ ಅಷ್ಟೇ ಇದ್ದಿದ್ದು. ವೈಲ್ಡ್ ಲೈಫ್ ಅಂತೆಲ್ಲ ವೈಲ್ಡ್ ಲೈಫ್ ಆ್ಯಕ್ಚುಲಿ 20 ಕಿಲೋಮೀಟ್ರ್ ದೂರ ಏನೋ ಕರ್ಕೊಂಡು ಹೋದ್ರೆ.
ಸೊ ಈಗ ಪ್ಲ್ಯಾನ್ ಮಾಡ್ತಿದ್ವಿ ವೆದರ್ ಅಲ್ಲಿಗೆ ಹೋಗ್ಬೇಕ ಬೇಡ್ದ. ಬೆಟ್ಟ ಎಲ್ಲ ಈ ಥರ ಕಾಣ್ತಿತ್ತು, ಸ್ವಲ್ಪ ಸಮ್ಮರ್ ಅಲ್ಲ ಅಷ್ಟು ದೊಡ್ಡದಂತ ಜಾಸ್ತಿ ಗ್ರೀನರಿ ಎಲ್ಲ ಇಪ್ಪದಿಲ್ಲ, ಜಾಸ್ತಿ ಪ್ರಾಣಿಗಳು ಇರ್ತೋ ಇಲ್ಲೋನೋ ಹೇಳೋಕ್ಕಿಲ್ಲ, ಲಕ್ ಬೈ ಚಾನ್ಸ್ ಸಿಕ್ಕಿದ್ರೆ ಸಿಗ್ಬೋದು ಅಷ್ಟೇ. ಸೊ ವಿ ಆರ್ ಪ್ಲಾನಿಂಗ್ ವೆದರ್ ಟು ಗೋ ಆರ್ ನಾಟ್. ಓಕೆ ಫೈನಲಿ ಬೈ ಇದೀಗ ಓಪನ್ ಜೀಪ್ ಆಗ ಬರೀ ವಿಲೇಜ್ ಟೂರ್ ಐತೆ. ಈಗ ಕಾಡಿಗೆ ಹೋಗ್ತೈತಿ 20 ಕಿಲೋಮೀಟ್ರ್ ಇದಿರುತ್ತೆ ಈಗ ಸಫಾರಿ. ಸೊ ಐ ಆಮ್ ಎಕ್ಸೈಟೆಡ್. ಆ ಥರ ಇಲ್ಲಿ ಚುಬು ಅಂತವ್ರು ಬಂದರೆ ಹಿಂದಿದ್ರೆ ನಮ್ಮನ್ನ ಸ್ವಲ್ಪ ಸೇಫ್ ಗಾರ್ಡ್ ಮಾಡೋದು. ಕೈಯಲ್ಲ ಈಗ ಸ್ಪ್ರೆಡ್ ಮಾಡಿ ದೊಡ್ಡ ಅಂತ ಆಗ ಕೈ ಸ್ಪ್ರೆಡ್ ಮಾಡಿ ನೀನು ದೊಡ್ಡ ಅದಕ್ಕೆ ದೊಡ್ಡ ಜೀವ. So we are entering the forest. Wow. ಇದು ಮಳೆಗಾಲದಲ್ಲಿ ಬಂದರೆ ಸಖತ್ ಕಾಣ್ತಿತ್ತು. ಮಳೆಗಾಲ ಅಲ್ಲ, ಮಳೆಗಾಲ ಮುಗ್ದ ಮೇಲೆ ಅಡ್ವೆಂಚರ್. नहीं हमने खा लिया तब आए थे ना. हाँ खा लिए थे, फिर भी रखते थे 2 घंटे सवारी कहीं तो मिल जाए. चलो Thank you. चलो 2 वैली में अपना गाड़ी जाएगा. ಸೊ ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟ್. आगे ले लो गाड़ी गाड़ी और अपने में गाइड नहीं है. गाड़ी एलपी कार हो वो कॉम्प्लीमेंट है. बार बार सुनो ये स्टार्टिंग में ಅವ್ರು ಹೇಳಿದ್ರು ಜಾಸ್ತಿ ಎಲ್ಲ ಕೂಗುಕಾಗ ಇದೆಂಥದ್ದು ವೈಲ್ಡ್ ಬೋರ್ ಅಂತ ಅಂತಾರಲ್ಲ, ಕರಡಿ ಎಲ್ಲ ಹತ್ರ ಅಂದರೆ ಕೂಗಾಗ ಕಿರ್ಚುಕಾಗ ಅಂತ ಮಾಡೋಕ್ಕಾಗ ಅದರಷ್ಟಕ್ಕೆ ಸುಮ್ಮನೆ ಹೊತ್ತು ಮತ್ತೆ ಅಂತ. ಸೊ ಅದಕ್ಕೆ ಸೈಲೆಂಟ್ ಆಯ್ತು. ಮತ್ತು ಎಲ್ಲೆಲ್ಲ ಇರುತ್ತೆ ಅಂತ ನಾನು ಹುಡುಕಿ ಸಮ್ಟೈಮ್ಸ್ ಸಿಗ್ಬೋದು, ಸಿಗದೆ ಇರ್ಬೋದು. ಹೋಪ್ಫುಲಿ ಏನಾದರೂ ಸಿಕ್ಕತ್ತ, ದೂರದಿಂದ ಕಾಂಬಕ್ಕೆ ಕಾಣ್ತಿದ್ದೆ ಸಿಕ್ಕತ್ತ ಅಂತ. वो भी एक पॉइंट है उसका नाम ಮೂತಿದ್ದಲ್ಲ ಹಾಗೆ ನೋಡಿದ್ವಿ ನಾವು. 10 ಕಿಲೋಮೀಟ್ರ್ ಆಯ್ತು, ಆದರೂ ಇನ್ನೂ ಎಂಥದ್ದು ಸಿಕ್ಕಿಲ್ಲ. ಸ್ಟಿಲ್ ಸರ್ಚಿಂಗ್. ನಾನು ನಿದ್ದೆ ಹೋಗಕ್ಕೆ ಸ್ಟಾರ್ಟ್. ನಿಲ್ಲು ಬಾಬು. ये जो सुखाचार दिख रहा है ये, हाँ, इसके आगे जो चट्टान में देखो बेटा 2 जा रहे, वो जा रहे, वो जा रहे, 2, एक नीचे बैठा, एक वो ऊपर जा रहा, 2 ले पड़े. ಕಾಂತ ಚಿಲ್ಲಂತದ ಕಾವಲ್ಲ ನೋಡು, ಮೇಲೆ ಹೋಗಿ ನೋಡಲಿ. ऊपर दिख रहा. बोले ऊपर वहाँ गया. ಚೀಚೆ ಬಾ. ನೋಡು ಸೊ ಆಯ್ತು ನಮ್ಮದು ಸಫಾರಿ ಎಲ್ಲ. ಒಂದೆರಡು ಚಿರತೆ ಕಾಣಿಸ್ತು, ಬಟ್ ನಾನು ಅದನ್ನು ಸಿಕ್ತು, ಬಟ್ ನಾನು ಸರಿ ಕಾಣಲಿಲ್ಲ ಅಂತ ನನ್ನ ಕನ್ನಡ ಮಿಸ್ ಆಯ್ತು, ನಂಗೆ ತೋರಲೇ ಇಲ್ಲ. ಸೊ ವೀಡಿಯೋದಲ್ಲೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಹಾಂ ಅಡ್ಡಿಲ್ಲ. ಲೆಪರ್ಡ್ ಬಿಟ್ಟರೆ ಡೀರ್ ಸಿಕ್ತು, ಅದು ಬಿಟ್ಟರೆ ಮಂಗ ಅಷ್ಟೇ. ಮತ್ತು ಜಂಗಲ್ ಎಕ್ಸ್ಪೀರಿಯನ್ಸ್ ಒಳ್ಳೆದಿತ್ತು. ಮೇ ಬಿ ಮಾನ್ಸೂನ್ ಆದಮೇಲೆ ಸಾಂಬಾರ್ ಡೀರ್ ಡಿಯರ್ ಬೇರೆ ಸಾಂಬಾರ್ ಬೇರೆ. ಸಾಂಬಾರ್ ಡೀರ್ ಹೇಳ್ತಾರೆ, ಸಾಂಬಾರ್ ಬೇರೆ, ಸಾಂಬಾರ್ ಡೀರ್ ಹೇಳ್ತಾರೆ. ಯಾರು ಹೇಳಿದ್ದು? ಸಾಂಬಾರ್ ನೀಲ್ಗಾಯ್. ಸಾಂಬಾರ್ ಬೇರೆನಾ? ಇರ್ಲಿ ಬಿಡಿ, ಇರ್ಲಿ. नील गाय अलग होती है. नील गाय तो अपन को दिखा ही नहीं है. ನಮ್ಗೆ ಕಾಣಿಸೋದ ಅದೇ ಮಾನ್ಸೂನ್ ಆದಮೇಲೆ ಬಂದರೆ ಚೆಂದ ಕಾಣುತ್ತೆ, ಇನ್ನೂ ಚೆಂದ ಕಾಣುತ್ತೆ. ಅದು ಬಿಟ್ಟರೆ ಹಾಂ ಇಟ್ ವಾಸ್ ಅ ಗುಡ್ क्रॉसिंग का भी है. ಸೊ ಇಷ್ಟೇ ಇವತ್ತಿನ ಡೇ 3 ಆಫ್ ದ. ಸೊ ಇದನ್ನು ಮುಗಿಸಿ ನಾನು ಸೀದಾ ವಾಪಸ್ ಹೋಗ್ತಿದ್ದೆ.
It was a good day. ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನೊಂದು ವಿಡಿಯೋಕ್ಕೆ ಮತ್ತೊಂದು ಸಲ ಸಿಗ್ತೇವೆ. ಬಾಯ್. ಸಾಕು ಈ ಥರ ಮಾಡ್ತಿದ್ರ ಅಷ್ಟು ತನಕ. ಅದು ಆಗದು ಮಾಡಿದೆ ಇದು ಸಹ ಪುನಃ